ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪರಿಷತ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಅವರು ಅಡ್ಡ ಮತದಾನ ಮಾಡಿರೋದು ಈಗ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ರೆ ಹೇಗಾದ್ರೂ ಮಾಡಿ ಆ ಕಳ್ಳರನ್ನ ಕಂಡುಹಿಡಿಬೇಕು ಅಂತ ಬಿಜೆಪಿ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಈಗಾಗಲೇ ಸತ್ಯಶೋಧನಾ ಸಮಿತಿ ಅಂತ ಮೂವರನ್ನ ನೇಮಕ ಮಾಡಿದೆ. ಆ ಮೂವರು ನೇಮಕ ಮಾಡಿರೋರು ಏನ್ ಕೆಲಸ ಮಾಡ್ತಾರೆ ಅಂತ ಕಾದು ನೋಡುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ವಿಜೇಂದ್ರ ಅವರು ಒಂದೇ ಹೇಳಿಕೆ ಕೊಟ್ರೆ, ಆರೋಶಕ್ ಅವರು ಒಂದೇ ಹೇಳಿಕೆ ಕೊಟ್ರೆ, ಸದಾನಂದ ಗೌಡರು ಕೂಡ ಪಿಚ್ಚಿನಾಗಿದ್ದಾರೆ. ಅಯ್ಯೋ ನನಗೆ ಮೊದಲೇ ಗೊತ್ತಿತ್ತು, ನಾನು ಹೇಳಿದೆ ಇವ್ರು ಕೇಳಲಿಲ್ಲ ಅಂತ. ಸೊ ಹೀಗಾಗಿ ಅಡ್ಡ ಮತದಾನ ಮಾಡಿರುವ ವಿಚಾರಕ್ಕೆ ಬಿಜೆಪಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಸಹಾಯಕತೆ ಸೃಷ್ಟಿಯಾಗಿದೆ ಅಂದ್ರೆ, ಅಸಹಾಯಕತೆಯಲ್ಲಿ ಧರ್ಮಸ್ಥಳ ಮಂಜುನಾಥ ಸೇರಿದಂತೆ ಎಲ್ಲಾರನ್ನೂ ಕರೀತಾ ಇದ್ದಾರೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ, ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ, ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಆದ್ರೆ ಹಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನ ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟ್ ಅನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರ ಅವ್ರ ಪ್ರಯತ್ನವನ್ನ ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನ ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಧರ್ಮಸ್ಥಳದಲ್ಲಿ ಎಲ್ಲ ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅದು ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನು ಮಾಡಿಸ್ತಕ್ಕಂಥವ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದಲ್ಲಿ ನಿರ್ಣಯ ಮಾಡತಕ್ಕಂಥದ್ದು ಸಹಜ. ಅದರಿಂದ ಆ ಒಂದು ಪಕ್ಷದ ನಿರ್ಣಯದ ಬಗ್ಗೆ ಅವರ ನಂಬಿಕೆ ಏನಿದೆ, ಅದರಿಂದ ನಿಜವಾದಂಥ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನು ನಾನು ಆಶಿಸ್ತೀನಿ. ಎಸ್, ತಾಯಿಗೆ ದ್ರೋಹ ಮಾಡದಂತೆ 17 ಜನ ಕಾಂಗ್ರೆಸ್ಸು JDSನಿಂದ ಬಿಟ್ಟು ಬಾಂಬೆಗೆ ಹೋಗಿ ಕೂತು ರಾಜೀನಾಮೆ ಕೊಟ್ಟು ಆಮೇಲೆ BJP ಪಕ್ಷದಿಂದ ಕಂಟೆಸ್ಟ್ ಮಾಡಿ
ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಆಗ ಆ ಪಕ್ಷಕ್ಕೆ ದ್ರೋಹ ಮಾಡಿದಂತಹ, ತಾಯಿಗೆ ದ್ರೋಹ ಮಾಡಿದಂಥವ್ರನ್ನ ನೀವು ಸೇರಿಸ್ಕೊಂಡು ಅಧಿಕಾರ ರಚನೆ ಮಾಡಿದ್ರಲ್ಲ ರಾಜ್ಯದಲ್ಲಿ, ಆಗ ಗೊತ್ತಾಗ್ಲಿಲ್ವಾ ತಾಯಿಗೆ ದ್ರೋಹ ಮಾಡಿದ್ದಾರೆ ಅಂತ? ಈಗ ಪಕ್ಷದಲ್ಲಿ ಅಡ್ಡ ಮತದಾನ ಮಾಡಿದಾಗ ಮಾತ್ರ ತಾಯಿಗೆ ದ್ರೋಹ ಮಾಡಿದ್ದಾರೆ ಅನ್ನೋ ವಿಚಾರ BJPಗೆ ಮನವರಿಕೆ ಆಗಿದೆ. ಬಟ್ ಡೆಫಿನೆಟ್ಲಿ ಇದು BJPಯಲ್ಲಿ ಒಂದು ತನ್ನನ್ನು ತಾನು ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ಮತ್ತು ರಾಜ್ಯದಲ್ಲಿ ಪುಟಿದೆ ಹೇಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಅನಿಸುತ್ತೆ. ಅದನ್ನು ಎಲ್ಲರೂ ಮಾಡಬೇಕು. ಈ ನಿಟ್ಟಿನಲ್ಲಾದರೂ BJPಯಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಸೃಷ್ಟಿಯಾಗುತ್ತಾ? ಕಾದು ನೋಡೋಣ. ಇವ್ರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಆ ಒಗ್ಗಟ್ಟಂತೂ ಕಾಣ್ತಾ ಇಲ್ಲ. ಯಾರನ್ನ ಹೆಂಗೆ ಡಿಫೇಮ್ ಮಾಡಿ ಸ್ಕೋರ್ ಮಾಡೋಣ ಅನ್ನೋ ತವಕದಲ್ಲಿದ್ದಂಗೆ ಕಾಣ್ತಾ ಇದೆ. ಇನ್ನು ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನಕ್ಕೆ BJP ನಿಗಿ ಕೆಂಡ ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಕೂಡ ಮಾತಾಡಿ ನಾನು ಹೇಳಿದ್ದೆ, ನಾನು ಫೋನ್ ಮಾಡಿದ್ದೆ, ಫೋನ್ ರಿಸೀವ್ ಮಾಡಿಲ್ಲ ಅಂತ. ಪಾಪ ಸದಾನಂದ ಗೌಡ್ರಿಗೂ ಒಂಥರ ಬೇಜಾರು, ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ತಮಗೆ ರಾಜ್ಯಸಭಾ ಟಿಕೆಟ್ ಕೇಳಿದ್ದೆ, ರಾಜ್ಯಸಭಾ ಟಿಕೆಟ್ ಕೊಟ್ಟಿಲ್ಲ, ಹೀಗಾಗಿ ನಮ್ಮದು ಒಂದು ವಾದ ಇರಲಿ ಅಂತ ಅವರು ಮುಂದೆ ಬಂದಿದ್ದಾರೆ.